ಹಾಯ್ ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಅನ್ಅಕಾಡೆಮಿ ವೇದಿಕೆಗೆ ಸ್ವಾಗತ. ಕ್ರ್ಯಾಕ್ ಕರ್ನಾಟಕ PSC ವಿತ್ ಇಂಡಿಯಾಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್. ಅನ್ಅಕಾಡೆಮಿ ಅನ್ನುವಂಥದ್ದು ಭಾರತದಲ್ಲಿನೇ ಅತಿ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಆಗಿದೆ. ಸೊ ನೀವು ಎಲ್ಲ ಕರ್ನಾಟಕ ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡೋದಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ. ಇನ್ನು ನನ್ನ ಪರಿಚಯ ನೋಡೋದಾದ್ರೆ, ನನ್ನ ಹೆಸರು ಲಿಖಿತಾ SG. ನನ್ನ ಗ್ರಾಜುಯೇಷನ್ ಬಂದು BSc PCM. ಸೊ ನಾನು ಸುಮಾರು 2 ವರ್ಷದಿಂದ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದೀನಿ. ಸೊ ನಾನು ನಿಮಗೆ KS, FDA, SDA, PSI, PC, ಗ್ರೂಪ್ C ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತೀನಿ. ಇನ್ನು ನನ್ನ ಸ್ಪೆಷಲೈಸೇಷನ್ ನೋಡೋದಾದ್ರೆ, ಇತಿಹಾಸ, ಭೂಗೋಳಶಾಸ್ತ್ರ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂಥದ್ದು ನನ್ನ ಸ್ಪೆಷಲೈಸೇಷನ್ ಆಗಿದೆ. ಸೊ ನೋಡಿ, ನೀವು ಅನ್ಅಕಾಡೆಮಿಗೆ ಜಾಯ್ನ್ ಆಗೋದ್ರಿಂದ ನಿಮ್ಗೆ ಏನೆಲ್ಲ ಉಪಯೋಗಗಳಿದೆ ಅಂತಂದ್ರೆ, ಸೊ ಶೆಡ್ಯೂಲ್ ದಟ್ ವರ್ಕ್ಸ್ ಫಾರ್ ಯು, ಮತ್ತು ಯಾವುದೇ ಥರ ಲ್ಯಾಂಗ್ವೇಜ್ ಬೇರಿಯರ್ ಅನ್ನುವಂಥದ್ದು ಇರೋದಿಲ್ಲ. ಸೊ ಲರ್ನ್ ಎನಿ ಟೈಮ್ ಎನಿವೇರ್. ಸೊ ನೀವು ನಿಮ್ಮ ಎಜುಕೇಟರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ಕೋಬೋದು. ಮತ್ತು ಪೋಲಿಂಗ್ ಅನ್ನುವಂಥದ್ದು ಇರುತ್ತೆ. ಲೈವ್ ಟೆಸ್ಟ್ ಮತ್ತು ಕ್ವಿಜ್ ಅನ್ನುವಂಥದ್ದು ನಿಮಗೆ ಅನ್ಅಕಾಡೆಮಿಯಲ್ಲಿ ಸಿಗುತ್ತೆ. ಸೊ ಇವೆಲ್ಲ ರೀಸನ್ಸಿಂದ ನೀವು ಅನ್ಅಕಾಡೆಮಿಗೆ ಜಾಯಿನ್ ಆಗ್ಬೋದು. ನೋಡಿ, ನಿಮಗೆ ಹೊಸದಾದಂತಹ ಬ್ಯಾಚ್ ಕೋರ್ಸ್ಗಳು ಅನ್ನುವಂಥದ್ದು ಆಲ್ರೆಡಿ ಶುರುವಾಗಿದೆ. ಸೊ ಫೆಬ್ರವರಿ 2ನೇ ತಾರೀಕು ಬಂದ್ಬಿಟ್ಟು ಕನ್ನಡ ಮೀಡಿಯಂ ಅವ್ರಿಗೆ ವಿಜಯ್ ಅನ್ನುವಂತಹ ಬ್ಯಾಚ್ ಕೋರ್ಸ್ ಶುರುವಾಗಿದೆ. ಸೊ ಇದು ಬಂದ್ಬಿಟ್ಟು FDA, SDA ಬ್ಯಾಚ್ ಕೋರ್ಸ್ ಆಗಿದೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮಿಷನ್ KS ಅನ್ನುವಂಥದ್ದು ಬಂದ್ಬಿಟ್ಟು ಇದು ಕೂಡ ಕನ್ನಡ ಮೀಡಿಯಂ ಅವರಿಗಾಗಿದೆ. ಸೊ ಈ ಬ್ಯಾಚ್ ಕೋರ್ಸ್ ಅನ್ನುವಂಥದ್ದು ಫೆಬ್ರವರಿ 3ನೇ ತಾರೀಕು ಶುರುವಾಗಿದೆ. ಸೊ ಅದ್ರ ಜೊತೆ ಇನ್ನೊಂದು ಫೆಬ್ರವರಿ 4ನೇ ತಾರೀಕು ಮಿಷನ್ KS ಅನ್ನುವಂಥದ್ದು ಇಂಗ್ಲಿಷ್ ಮೀಡಿಯಂ ಅವರಿಗಾಗಿದೆ. ಸೊ ಇದು ಬಂದ್ಬಿಟ್ಟು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಬ್ಯಾಚ್ ಕೋರ್ಸ್ ಆಗಿದೆ. ಬ್ಯಾಚ್ ಕೋರ್ಸ್ ಆಗಿದೆ. ಸೊ ಇದ್ರ ಜೊತೆ ನಿಮಗೆ ಫ್ರೀ ಟೆಸ್ಟ್ ಸೀರೀಸ್ ಅನ್ನುವಂಥದ್ದು ಇರುತ್ತೆ, ಮತ್ತೆ ಫ್ರೀ ಮಾಕ್ ಚಾಂಪಿಯನ್ಶಿಪ್ ಅನ್ನುವಂಥದ್ದು ಇರುತ್ತೆ. ಓಕೆನಾ? ಸೊ ಫ್ರೀ ಟೆಸ್ಟ್ ಸೀರೀಸ್ ಅನ್ನುವಂಥದ್ದು ಫೆಬ್ರವರಿ 7th, 14th, 21st, 28th ಇರುತ್ತೆ. ಸೊ ಫ್ರೀ ಮಾಕ್ ಚಾಂಪಿಯನ್ಶಿಪ್ ಅನ್ನುವಂಥದ್ದು 6th, 13th, 20, 27th. ಸೊ ಫ್ರೀ ಮಾಕ್ ಚಾಂಪಿಯನ್ಶಿಪ್ ಅನ್ನುವಂಥದ್ದು ಇರುತ್ತೆ. ಸೊ ಇದೆಲ್ಲ ನಿಮಗೆ ಫ್ರೀ ಇರುತ್ತೆ. ನೀವು ಯಾರಾದರೂ ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದನ್ನ ತಗೋಬೇಕು ಅಂತ ಬಯಸಿದ್ರೆ ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದನ್ನ ತಗೋಬಹುದು. ಸೊ ನೀವು ಫ್ರೀ ಆಗಿ ಕಂಟೆಂಟ್ ಅನ್ನುವಂಥದ್ದನ್ನ ಕೂಡ ಅನ್ಲಾಕ್ ಮಾಡ್ಬೋದು. ಸೊ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಸೈನ್ ಅಪ್ ಆಗಿ ಅದರಲ್ಲಿ ಕರ್ನಾಟಕ PSC ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅದರಲ್ಲಿ ಕರ್ನಾಟಕ PSC ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಾಗ ಈ ತರ ಬರುತ್ತೆ. ಸೊ ಈ ತರ ಬಂದಾಗ ನಿಮ್ಗೆ ಏನಂತ ಕೇಳ್ತಾರೆ, ಎಂಟರ್ ಅನ್ ಇನ್ವೈಟ್ ಕೋಡ್ ಟು ಅನ್ಲಾಕ್ ಯುವರ್ ಫ್ರೀ ಪ್ಲಾನ್ ಅಂತ ಕೇಳ್ತಾರೆ. ಸೊ ಅಲ್ಲೇನ್ ಮಾಡ್ಬೇಕು ಅಂತಂದಾಗ LSGYT. ಓಕೆ, ಸೊ LSGYT ಅನ್ನುವಂತಹ ಕೋಡನ್ನು ಬಳಸಬೇಕಾಗತ್ತೆ. ಸೊ ಅಲ್ಲಿ LSGYT ಅನ್ನುವಂತಹ ಕೋಡನ್ನು ಬಳಸಿದ್ರೆ ನಿಮಗೆ ಫ್ರೀ ಕ್ಲಾಸಸ್ ಅನ್ನುವಂಥದ್ದು ಅನ್ಲಾಕ್ ಆಗುತ್ತೆ. ಓಕೆನಾ? ಸೊ ಅನ್ಲಾಕ್ ಆದಮೇಲೆ ದಯವಿಟ್ಟು ಒಂದು 15 ಸೆಕೆಂಡ್ಸ್ ಮೇಲೆ ಫಸ್ಟ್ ದಯವಿಟ್ಟು ಕ್ಲಾಸನ್ನು ನೋಡಿ. ಸೊ ಆವಾಗ ಮಾಡಬೇಡಿ. ಸೊ ಒಂದು 15 to 16 ಸೆಕೆಂಡ್ಸ್ ನೋಡಿ, 16 ಮಿನಿಟ್ಸ್ ಕ್ಲಾಸ್ ಅನ್ನುವಂಥದ್ದನ್ನ ಕ್ಲೋಸೇ ಮಾಡಬಾರ್ದು ಫಸ್ಟ್ ಟೈಮ್ ಅನ್ಲಾಕ್ ಮಾಡಿದಾಗ. ಓಕೆನಾ? ಸೊ ಅವಾಗ LSGYT ಅನ್ನುವಂತಹ ಕೋಡನ್ನು ಬಳಸ್ಕೊಂಡು ಅನ್ಲಾಕ್ ಅನ್ನುವಂಥದ್ದನ್ನ ಮಾಡಿ. ಸೊ ನೆಕ್ಸ್ಟ್ ನೋಡಿ, ಸಬ್ಸ್ಕ್ರಿಪ್ಷನ್ ಪ್ಯಾಕೇಜ್ ಅನ್ನುವಂಥದ್ದು ಅನ್ಅಕಾಡೆಮಿ ಕಡೆಯಿಂದ ನಿಮ್ಗೆ ಹೆಂಗಿದೆ ಅಂತಂದ್ರೆ, ಸೊ 1 ಮಂತ್ಗೆ ನೋಡೋದಾದ್ರೆ 1900 ರೂಪಾಯಿ ಇದೆ. ಸೊ 3 ತಿಂಗಳಿಗಾದ್ರೆ 4750 ರೂಪಾಯಿ ಇದೆ. ಸೊ 6 ತಿಂಗಳಿಗಾದ್ರೆ 8550 ರೂಪಾಯಿ ಇದೆ. ಸೊ 1 ವರ್ಷಕ್ಕಾದ್ರೆ 10,450 ರೂಪಾಯಿ ಇದೆ. ಸೊ 2 ವರ್ಷಕ್ಕಾದ್ರೆ 15,200 ರೂಪಾಯಿ ಅನ್ನುವಂಥದ್ದು ಇದೆ. ಆಯ್ತಾ? ಸೊ ಆ ಟೈಮಲ್ಲಿ ನೀವು LSGYT ಅನ್ನುವಂತಹ ರೆಫರಲ್ ಕೋಡನ್ನು ಏನಾದರೂ ಬಳಸಿದ್ರೆ ನಿಮಗೆ 10% ಡಿಸ್ಕೌಂಟ್ ಅನ್ನುವಂಥದ್ದು ಸಿಗುತ್ತೆ. ಸೊ ಡಿಸ್ಕೌಂಟ್ ಆಗಿ ಎಷ್ಟಾಗುತ್ತೆ ಅಂತಂದಾಗ ನೋಡಿ, 1 ತಿಂಗಳಿಗೆ 1710 ರೂಪಾಯಿ. ಸೊ 3 ತಿಂಗಳಿಗೆ ಬಂದ್ಬಿಟ್ಟು 4275 ರೂಪಾಯಿ. ಓಕೆ, ಸೊ 6 ತಿಂಗಳಿಗೆ 7695 ರೂಪಾಯಿ. ಸೊ 1 ವರ್ಷಕ್ಕಾದ್ರೆ 9405 ರೂಪಾಯಿ. ಸೊ 2 ವರ್ಷಕ್ಕಾದ್ರೆ 13680 ರೂಪಾಯಿ ಬರುತ್ತೆ, ಯಾವಾಗ ನೀವು LSGYT ಅನ್ನುವಂತಹ ಕೋಡನ್ನು ಬಳಸಿದ್ರೆ. ಸೊ ನಿಮ್ಗೆ ಇನ್ನೊಂದು ಏನು ಗೊತ್ತಾ, ಸೊ ಈ 1 ವರ್ಷದ ಕೋರ್ಸ್ ಅನ್ನುವಂಥದ್ದು ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ಸಪೋಸ್. ಆಯ್ತಾ? ಸೊ ತಗೊಂಡ್ರೆ ಏನಾಗುತ್ತೆ ಅಂತಂದಾಗ ನೀವು 1 ವರ್ಷದಲ್ಲಿ ಬರುವಂತಹ ಎಲ್ಲಾ ಎಕ್ಸಾಮ್ಸ್ಗೆ ಎಲ್ಲಾ ಕ್ಲಾಸಸ್ಗಳನ್ನ ಕೇಳ್ಬೋದು. 1 ವರ್ಷದ ಕೋರ್ಸ್ ತಗೊಂಡ್ರೆ 1 ವರ್ಷದಲ್ಲಿ ಬರುವಂತಹ ಎಲ್ಲಾ ಕೋರ್ಸ್ಗಳನ್ನ ಎಲ್ಲಾ ಎಕ್ಸಾಮ್ಸ್ಗಳಿಗೆ ಕೋರ್ಸ್ಗಳನ್ನ ಅಟೆಂಡ್ ಮಾಡ್ಬೋದು. ಅಂತಂದ್ರೆ ಇವಾಗ ಮಿಷನ್ KS ಅನ್ನುವಂಥದ್ದು ಅಟೆಂಡ್ ಮಾಡ್ತಿರ್ತೀರ, KS ಬ್ಯಾಚ್. ಸೊ ಅದ್ರ ಜೊತೆ ನೀವು FDA ಬ್ಯಾಚ್ ಅನ್ನ ಅಟೆಂಡ್ ಮಾಡ್ಬೋದು, PC, PSI ಯಾವ ಬ್ಯಾಚ್ ಕೋರ್ಸ್ ಬೇಕಾದ್ರೂ ಅಟೆಂಡ್ ಮಾಡ್ಬೋದು. ಓಕೆನಾ? 1 ವರ್ಷದ ಕಾಲ.
ಸೊ ಈ ತರ ಆಪ್ಷನ್ಸ್ ನಿಮಗೆ ಸಿಗೋದಿಲ್ಲ. ಬೆಂಗಳೂರಲ್ಲಾದ್ರೆ ಸೊ 20,000ವರೆಗೂ ಇದೆ. ಸೊ ಒಂದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ನೀವು ಹೋದ್ರೆ ಅದು ಬರೀ 3 ತಿಂಗಳಿಗೆ. ಬಟ್ ಇದು ಒಂದು ವರ್ಷಕ್ಕೆ ನೋಡೋದಾದ್ರೆ ಬರೀ 9,405 ರೂಪಾಯಿ ಇದೆ. ಸೊ ದಯವಿಟ್ಟು ಯಾರು ಈ ಆಪರ್ಚುನಿಟಿ ಅನ್ನುವಂಥದ್ದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಟೆಸ್ಟ್ ಇರುತ್ತೆ, ಎಲ್ಲ ಕೂಡ ಇರುತ್ತೆ. ಸೊ ನನಗೆ ಇವತ್ತು ಯಾರೋ ಕ್ಲಾಸಲ್ಲಿ ಹೇಳ್ತಾ ಇದ್ರಿ ಮ್ಯಾಮ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ದುಡ್ಡಿಲ್ಲ ಅಂತಂದಾಗ EMI ಆಪ್ಷನ್ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ಟಡೀಸ್ ಅಲ್ಲಿ ದುಡ್ಡು ಮುಖ ನೋಡ್ಲಿಕ್ಕೆ ಹೋಗ್ಬಾರ್ದು. ಹೌದು, ಅರ್ಥ ಆಗುತ್ತೆ, ನನಗೂ ಕೂಡ ಕಷ್ಟ ಇರುತ್ತೆ. ಸೊ ನೀವು ಆವಾಗ ಆದ್ರೆ EMI ಆಪ್ಷನ್ ಅನ್ನುವಂಥದ್ದನ್ನ ಚೂಸ್ ಮಾಡ್ಕೋಬಹುದು. ಓಕೆನಾ? ಸೊ ಇದು ಮಾಡ್ಕೊಂಡಾಗ ನಿಮ್ಗೆ ಸ್ವಲ್ಪ EMI ಕಟ್ಕೊಂಡು ಹೋಗ್ಬೋದು. ಸೊ ನೋಡಿ, ಇನ್ನ ಲೇಟ್ ಮಾಡುವಂಥದ್ದು ಬೇಡ. ಟಾಪ್ 10 ಕ್ವೆಶನ್ಸ್ ಇವತ್ತು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಟಾಪ್ 10 ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ನನಗೆ ಯಾವ್ದು ಅನ್ಸಿದ್ಯೋ ಸೊ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಕ್ವೆಶನ್ ಬಂದ್ಬಿಟ್ಟು ನಿಮ್ಗೆ ಏನಾಗಿದೆ ಅಂತಂದಾಗ, ಹೌ ಮೆನಿ ಚಾಪ್ಟರ್ಸ್ ಆರ್ ದೇರ್ ಇನ್ ಎಕನಾಮಿಕ್ ಸರ್ವೆ? ಆಯ್ತಾ? ಸೊ ಆರ್ಥಿಕ ಸಮೀಕ್ಷೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ ಅನ್ನುವಂಥದ್ದು ಮೊದಲನೇ ಚಾಪ್ಟರ್ ಆಗಿದೆ. ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಎ 15, ಆಪ್ಷನ್ ಬಿ 16, ಆಪ್ಷನ್ ಸಿ 17, ಆಪ್ಷನ್ ಡಿ ಬಂದ್ಬಿಟ್ಟು 18. ಓಕೆನಾ? ಸೊ ಆರ್ಥಿಕ ಸಮೀಕ್ಷೆ ಅನ್ನುವಂಥದ್ದು ನಿಮ್ಮ ಎಕ್ಸಾಮ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಯಾರಾದ್ರೂ ಕಮೆಂಟ್ ಮಾಡ್ತಾ ಇರಿ. ಓಕೆನಾ? ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇರ್ಬೋದು. ಸೊ ಹೌ ಮೆನಿ ಚಾಪ್ಟರ್ಸ್ ಆರ್ ದೇರ್ ಇನ್ ಎಕನಾಮಿಕ್ ಸರ್ವೆ? ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ ಅನ್ನುವಂಥದ್ದು ಕ್ವೆಶನ್ ಆಗಿದೆ. ಆಪ್ಷನ್ ಎ 15, ಆಪ್ಷನ್ ಬಿ 16, ಆಪ್ಷನ್ ಸಿ 17, ಆಪ್ಷನ್ ಡಿ ಬಂದ್ಬಿಟ್ಟು 18 ಅನ್ನುವಂಥದ್ದು ಇದೆ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ. ಆಯ್ತಾ? ಸೊ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇವಾಗ ಹೊಸದಾಗಿ ಒಂದು ಚಾಪ್ಟರ್ ಅನ್ನುವಂಥದ್ದು ಆಡ್ ಆಗಿದೆ. ಸೊ ಅದು ಯಾವುದು ಅಂತಂದಾಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಓಕೆ, ಸೊ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅನ್ನುವಂಥದ್ದು ಏನಿದೆಯಲ್ಲ, ಸೊ ಅದು ಹೊಸದಾಗಿ ಆಡ್ ಆಗಿದೆ. ಯಾವುದು? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಯಾವುದು? ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅನ್ನುವಂಥದ್ದು ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ಸೊ ಹೊಸದಾಗಿ ಆಡ್ ಆಗಿರುವಂತದ್ದು ಅನ್ನುವಂಥದ್ದು ನಿಮ್ಗೆ ನೆನಪಿರ್ಬೇಕಾಗತ್ತೆ. ಇದು ಇಂಪಾರ್ಟೆಂಟ್ ಫಸ್ಟ್ ಕ್ವೆಶನ್. ಓಕೆನಾ? ಸೊ ಎರಡನೇ ಕ್ವೆಶನ್ ನೋಡಿ ಏನಾಗಿದೆ ಅಂತಂದಾಗ, ವಿಚ್ ಡಿಸ್ಟ್ರಿಕ್ಟ್ ಹ್ಯಾಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ ಕರ್ನಾಟಕ? ಓಕೆನಾ? ಸೊ ಇದು ಕೂಡ ಆರ್ಥಿಕ ಸಮೀಕ್ಷೆದ ಕ್ವೆಶನ್ ಆಗಿದೆ. ಸೊ ಕರ್ನಾಟಕದಲ್ಲಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತಹ ಜಿಲ್ಲೆ ಯಾವುದು ಅನ್ನುವಂಥದ್ದು ಕ್ವೆಶನ್. ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ ಬೆಂಗಳೂರು ನಗರ, ಆಪ್ಷನ್ ಬಿ ಬೆಂಗಳೂರು ಗ್ರಾಮಾಂತರ, ಆಪ್ಷನ್ ಸಿ ಬಾಗಲಕೋಟೆ, ಆಪ್ಷನ್ ಡಿ ಬಂದ್ಬಿಟ್ಟು ಕೋಲಾರ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಸೊ ಕಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತಹ ಜಿಲ್ಲೆ ಯಾವುದು? ವಿಚ್ ಡಿಸ್ಟ್ರಿಕ್ಟ್ ಹ್ಯಾಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ ಕರ್ನಾಟಕ? ಆಪ್ಷನ್ ಎ ಬೆಂಗಳೂರು ನಗರ, ಆಪ್ಷನ್ ಬಿ ಬೆಂಗಳೂರು ಗ್ರಾಮಾಂತರ, ಆಪ್ಷನ್ ಸಿ ಬಾಗಲಕೋಟೆ, ಆಪ್ಷನ್ ಡಿ ಕೋಲಾರ. ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಸೊ ಬೆಂಗಳೂರು ನಗರ ಅನ್ನುವಂಥದ್ದು ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಇದೆ. ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಅನ್ನುವಂಥದ್ದನ್ನ ಹೊಂದಿರುವಂತಹ ಜಿಲ್ಲೆ ಬೆಂಗಳೂರು ನಗರ. ಓಕೆನಾ? ಸೊ ದಯವಿಟ್ಟು ನೆನಪಿರಲಿ. ಸೊ ಜನಸಂಖ್ಯೆಗೆ ಜನಸಾಂದ್ರತೆಗೆ ಡಿಫ್ರೆನ್ಸ್ ಇದೆ. ಸೊ ಪಾಪ್ಯುಲೇಷನ್ ಡೆನ್ಸಿಟಿ ಇದು ಜನಸಾಂದ್ರತೆ, 1 ಸ್ಕ್ವೇರ್ ಕಿಲೋಮೀಟರ್ಗೆ 1 ಸ್ಕ್ವೇರ್ ಮೀಟರ್ಗೆ ಎಷ್ಟು ಜನ ಪ್ರೆಸೆಂಟ್ ಆಗಿರ್ತಾರೆ ಅನ್ನುವಂಥದ್ದು ಜನಸಾಂದ್ರತೆ. ಓಕೆನಾ? ಸೊ ದಯವಿಟ್ಟು ಇದು ಡಿಫ್ರೆನ್ಸ್ ಅನ್ನುವಂಥದ್ದನ್ನ ನೆನಪಿರಲಿ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಬೆಂಗಳೂರು ನಗರ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇನ್ನು ಮೂರನೇ ಕ್ವೆಶನ್ ನೋಡಿ, ವಾಟ್ ಇಸ್ ದ ಅಮೌಂಟ್ ಪೇಡ್ ಬೈ ಕರ್ನಾಟಕ ಗವರ್ಮೆಂಟ್ ಫಾರ್ ಕಿಸಾನ್ ಸಮ್ಮಾನ್ ಸ್ಕೀಮ್ ಅನ್ನುವಂಥದ್ದು ಮೂರನೇ ಕ್ವೆಶನ್ ಆಗಿದೆ. ಸೊ ಕಿಸಾನ್ ಸಮ್ಮಾನ್ ಯೋಜನೆಗಾಗಿ ಕರ್ನಾಟಕ ಸರ್ಕಾರ ಪಾವತಿಸಿದ ಮೊತ್ತ ಎಷ್ಟು? ಸೊ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಪಾವತಿಸುವ ಅಂತ ತಗೊಳ್ಳಿ, ಪಾವತಿಸಿದ ಅಲ್ಲ. ಸೊ ಪಾವತಿಸುವಂತಹ ಮೊತ್ತ ಎಷ್ಟು ಅನ್ನುವಂಥದ್ದು ಕ್ವೆಶನ್ ಆಗಿದೆ. ಆಪ್ಷನ್ ಎ ಬಂದ್ಬಿಟ್ಟು 4,000, ಆಪ್ಷನ್ ಬಿ ಬಂದ್ಬಿಟ್ಟು 2,000, ಆಪ್ಷನ್ ಸಿ ಬಂದ್ಬಿಟ್ಟು 6,000, ಆಪ್ಷನ್ ಡಿ ಬಂದ್ಬಿಟ್ಟು 7,000 ಅಂತಂದಾಗ ಕಿಸಾನ್ ಸಮ್ಮಾನ್ ಯೋಜನೆಗಾಗಿ ಕರ್ನಾಟಕ ಸರ್ಕಾರ ಪಾವತಿಸುವ ಒಟ್ಟು ಮೊತ್ತ ಎಷ್ಟು ಅಂತ ತಗೊಳ್ಳಿ. ಒಟ್ಟು ಮೊತ್ತ, ವಾಟ್ ಇಸ್ ದ ಅಮೌಂಟ್ ಪೇಡ್ ಬೈ ಕರ್ನಾಟಕ ಗವರ್ಮೆಂಟ್, ವಾಟ್ ಇಸ್ ದ ಟೋಟಲ್ ಅಮೌಂಟ್. ಓಕೆ, so what is the total amount paid by Karnataka government for Kisan Samman scheme? Option A 4,000, option B ಬಂದ್ಬಿಟ್ಟು 2,000, option C ಬಂದ್ಬಿಟ್ಟು 6,000, option D ಬಂದ್ಬಿಟ್ಟು 7,000.
ಓಕೆ, ಸೊ ನೋಡಿ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಸೊ 4,000 ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಯಾಕೆ ಅಂತಂದಾಗ ನೋಡಿ ಒಟ್ಟು ಅಂತ ಕೊಟ್ಟಿದ್ದೀನಿ. ಸೊ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು 2 ಹಂತದಲ್ಲಿ ಸೊ ಹಣವನ್ನ ಹಾಕುತ್ತೆ. ಓಕೆ, ಸೊ 2 ಹಂತದಲ್ಲಿ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಅಮೌಂಟ್ ಹಣವನ್ನ ಹಾಕುತ್ತೆ. ಸೊ ಮೊದಲನೇ ಹಂತ ಬಂದ್ಬಿಟ್ಟು ಸೊ 2,000 ಹಾಕುತ್ತೆ, ಇನ್ನೊಂದು ಹಂತದಲ್ಲಿ ಬಂದ್ಬಿಟ್ಟು 2,000 ಹಾಕುತ್ತೆ. ಸೊ ಒಟ್ಟು ಎಷ್ಟಾಯ್ತು? ಸೊ 4,000 ಹಣವನ್ನ ಹಾಕುತ್ತೆ. ಸೊ ಅದೇ ಭಾರತ ಸರ್ಕಾರ ಅನ್ನುವಂಥದ್ದು ಸೊ 3 ಹಂತಗಳಲ್ಲಿ, ಓಕೆನಾ, ಭಾರತ ಸರ್ಕಾರ 3 ಹಂತಗಳಲ್ಲಿ ಅಮೌಂಟ್ ಅನ್ನುವಂಥದ್ದನ್ನ ಆಗುತ್ತೆ. ಸೊ ಎಷ್ಟು ಅಂತಂದಾಗ 2,000 ರೂಪಾಯಿ 3 ಕಂತುಗಳಲ್ಲಿ ಹಾಕುತ್ತೆ. ಸೊ ಅವಾಗ ಒಟ್ಟು ಎಷ್ಟಾಗತ್ತೆ? ಸೊ ಕೇಂದ್ರ ಸರ್ಕಾರ ಅನ್ನುವಂಥದ್ದು 6,000 ರೂಪಾಯಿ ಆಗುತ್ತೆ. ಸೊ ಕೇಂದ್ರ ಸರ್ಕಾರ 6,000, ಸೊ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು 4,000 ರೂಪಾಯಿಯನ್ನ ಹಾಕುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಯಾವ ಯೋಜನೆ ಅಡಿ? ಸೊ ಕಿಸಾನ್ ಸಮ್ಮಾನ್ ಯೋಜನೆಯ ಅಡಿ ಎನ್ನುವಂಥದ್ದು ದಯವಿಟ್ಟು ನೆನಪಿಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ 4ನೇ ಕ್ವೆಶನ್ ಏನಾಗಿದೆ ಅಂತಂದಾಗ ವಿಚ್ ಕಾರ್ ವಿಲ್ ಬಿ ಯೂಸ್ಡ್ ಬೈ ಅಮೆರಿಕನ್ ಪ್ರೆಸಿಡೆಂಟ್. ಸೊ ಅಮೆರಿಕದ ಅಧ್ಯಕ್ಷರು ಬಳಸುವಂತಹ ಕಾರು ಯಾವುದು ಅನ್ನುವಂಥದ್ದು ಕ್ವೆಶನ್ ಆಗಿದೆ. ಅಮೆರಿಕದ ಅಧ್ಯಕ್ಷರು ಯಾವ ಕಾರನ್ನ ಬಳಸುತ್ತಾರೆ? ಆಪ್ಷನ್ ಎ ಬಂದ್ಬಿಟ್ಟು BMW, ಆಪ್ಷನ್ ಬಿ ಬಂದ್ಬಿಟ್ಟು ಬೆನ್ಸ್, ಆಪ್ಷನ್ ಸಿ ಬಂದ್ಬಿಟ್ಟು ದ ಬೀಸ್ಟ್ ಕಾರ್, ಆಪ್ಷನ್ ಡಿ ಬಂದ್ಬಿಟ್ಟು ದ ರೋಸ್ ರಾಯ್ಟ್. ಸೊ ಹೇಳಿ, ಸೊ ಅಮೆರಿಕದ ಅಧ್ಯಕ್ಷರು ಯಾವ ಕಾರನ್ನ ಬಳಸುತ್ತಾರೆ ಅನ್ನುವಂಥದ್ದು ಕ್ವೆಶನ್. ಆಪ್ಷನ್ ಎ BMW, ಆಪ್ಷನ್ ಬಿ ಬೆನ್ಸ್, ಆಪ್ಷನ್ ಸಿ ದ ಬೀಸ್ಟ್ ಕಾರ್, ಆಪ್ಷನ್ ಡಿ ಬಂದ್ಬಿಟ್ಟು ರೋಸ್ ರಾಯ್ಟ್ ಅಂತ ಹೇಳ್ಬಿಟ್ಟಿದೆ. ಸೊ ವಿಚ್ ಕಾರ್ ವಿಲ್ ಬಿ ಯೂಸ್ಡ್ ಬೈ ಅಮೆರಿಕನ್ ಪ್ರೆಸಿಡೆಂಟ್ ಅನ್ನುವಂಥದ್ದು ಕ್ವೆಶನ್ ಆಗಿದೆ ಅಲ್ವಾ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಏನು ಅಂತಂದಾಗ ದ ಬೀಸ್ಟ್ ಕಾರ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಸೊ ದ ಬೀಸ್ಟ್ ಕಾರ್. ಸೊ ಅಮೆರಿಕದ ಅಧ್ಯಕ್ಷರು ದ ಬೀಸ್ಟ್ ಕಾರ್ ಅನ್ನುವಂಥದ್ದನ್ನ ಬಳಸ್ತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಓಕೆನಾ, ಸೊ ಅಮೆರಿಕ ಅಧ್ಯಕ್ಷರು ಬಳಸುವಂಥದ್ದು ಯಾವುದು? ದ ಬೀಸ್ಟ್ ಕಾರ್. ಸೊ ಅಮೆರಿಕದ ಎಲೆಕ್ಷನ್ಸ್ ಅನ್ನುವಂಥದ್ದು ನ್ಯೂಸ್ ಅಲ್ಲಿ ಇತ್ತು, ಸೊ ನಿಮ್ಗೆ ನೆನಪಿರ್ಲೇಬೇಕಾಗತ್ತೆ. ಸೊ ಇವಾಗ ನೋಡೋದಾದ್ರೆ ಸೈನ್ಸ್ ಕ್ವೆಶನ್ ಇದು. ಸೊ ಏನು ಅಂತಂದಾಗ ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಗ್ಲೂಕೋಸ್. ಸೊ ಗ್ಲೂಕೋಸ್ ನ ರಾಸಾಯನಿಕ ಸೂತ್ರ ಯಾವುದು ಅನ್ನುವಂಥದ್ದು ನಿಮ್ಗೆ 5ನೇ ಕ್ವೆಶನ್ ಆಗಿದೆ. ಆಪ್ಷನ್ಸ್ ಬಂದ್ಬಿಟ್ಟು C2H2O6 ಅಂತ ಕೊಟ್ಟಿದೆ. ಆಪ್ಷನ್ ಬಿ ಬಂದ್ಬಿಟ್ಟು C6H12O10 ಅಂತ ಹೇಳ್ಬಿಟ್ಟು ಕೊಟ್ಟಿದೆ. ಆಪ್ಷನ್ ಸಿ ಬಂದ್ಬಿಟ್ಟು C12H12O11 ಅಂತ ಕೊಟ್ಟಿದೆ. ಆಪ್ಷನ್ ಡಿ ಬಂದ್ಬಿಟ್ಟು C6H12O6 ಅಂತ ಹೇಳ್ಬಿಟ್ಟು ಕೊಟ್ಟಿದೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ ಗ್ಲೂಕೋಸ್ ನ ರಾಸಾಯನಿಕ ಸೂತ್ರ ಯಾವುದು ಅನ್ನುವಂಥದ್ದು ಕ್ವೆಶನ್. ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಗ್ಲೂಕೋಸ್. ಸೊ ನೋಡಿ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಯಾವುದು ಅಂತಂದಾಗ ಸೊ C6H12O6 ಅನ್ನುವಂಥದ್ದು ಕರೆಕ್ಟ್ ಆಗಿದೆ. ಓಕೆನಾ, ಸೊ C6H12O6 ಅನ್ನುವಂಥದ್ದು ಸೊ ನಾವು ಗ್ಲೂಕೋಸ್ ರಾಸಾಯನಿಕ ಸೂತ್ರ ಅನ್ನುವಂಥದ್ದು ನಿಮಗೆ ನೆನಪಿರ್ಬೇಕಾಗತ್ತೆ. ಇದು ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ 6ನೇ ಕ್ವೆಶನ್ ನಿಮ್ಗೆ ಏನಾಗಿದೆ ನೋಡಿ. ಸೊ ವಿಟಮಿನ್ ಎ ಕಾರಣಗಳ ಕೊರತೆ ಏನು? ಸೊ ವಾಟ್ ಇಸ್ ದ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಎ ಕಾಸಸ್ ಅಂತ ಕೊಟ್ಟಿದೆ. ಸೊ ಅಂತಂದ್ರೆ ಸೊ ಜೀವಸತ್ವ ಎ ಅನ್ನುವಂಥದ್ದು ಸೊ ನಮ್ಮ ಬಾಡಿಯಲ್ಲಿ ಕಡಿಮೆಯಾದಾಗ ಸೊ ನಿಮ್ಗೆ ಯಾವ ಕಾಯಿಲೆ ಅನ್ನುವಂಥದ್ದು, ನ್ಯೂನ್ಯತಾ ಕಾಯಿಲೆ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದು 6ನೇ ಕ್ವೆಶನ್. ವಾಟ್ ಇಸ್ ದ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಎ ಕಾಸಸ್? ಆಪ್ಷನ್ ಎ ಬಂದ್ಬಿಟ್ಟು ಸ್ಟೆರಿಲಿಟಿ, ಆಪ್ಷನ್ ಬಿ ಬಂದ್ಬಿಟ್ಟು ನೈಟ್ ಬ್ಲೈಂಡ್ನೆಸ್, ಆಪ್ಷನ್ ಸಿ ಬಂದ್ಬಿಟ್ಟು ಬ್ರೀತಿಂಗ್ ಪ್ರಾಬ್ಲಮ್, ಆಪ್ಷನ್ ಡಿ ಬಂದ್ಬಿಟ್ಟು ಇಂಪ್ರಾಪರ್ ಫಂಕ್ಷನಿಂಗ್ ಆಫ್ ಕಿಡ್ನಿ. ಸೊ ಇದರಲ್ಲಿ ಯಾವುದು ಅನ್ನುವಂಥದ್ದು ನಿಮ್ಗೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಪ್ಷನ್ ಎ ಸ್ಟೆರಿಲಿಟಿ ಅಂತಾನೆ ಕರೀತಾರೆ, ಅಂತಂದ್ರೆ ಬಂಜೇತನ ಅಂತ ಕರೀತಾರೆ ಕನ್ನಡದಲ್ಲಿ. ಆಪ್ಷನ್ ಬಿ ಬಂದ್ಬಿಟ್ಟು ನೈಟ್ ಬ್ಲೈಂಡ್ನೆಸ್ ಅಂತಂದಾಗ ಸೊ ರಾತ್ರಿ ಹೊತ್ತು ಕಣ್ಣು ಕಾಣಿಸ್ತಾ ಇರುವಂಥದ್ದು, ಕುರುಡುತನ. ಓಕೆ, ಇರುಳು ಕುರುಡುತನ ಅಂತ ಹೇಳ್ಬಿಟ್ಟು ಕರೀತಾರೆ ಅದು. ಆಪ್ಷನ್ ಸಿ ಬಂದ್ಬಿಟ್ಟು ಬ್ರೀತಿಂಗ್ ಪ್ರಾಬ್ಲಮ್, ಉಸಿರಾಟದ ತೊಂದರೆ. ಆಪ್ಷನ್ ಡಿ ಬಂದ್ಬಿಟ್ಟು ಸೊ ಕಿಡ್ನಿ ಅನ್ನುವಂಥದ್ದು ಕರೆಕ್ಟ್ ಆಗಿ ಫಂಕ್ಷನ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಓಕೆನಾ, ಸೊ ಕಮೆಂಟ್ ಮಾಡಿ ಯಾವುದು ಅನ್ನುವಂಥದ್ದು. ಓಕೆ, ಸೊ ನೋಡಿ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಯಾವುದು ಅಂತಂದಾಗ ಸೊ ನೈಟ್ ಬ್ಲೈಂಡ್ನೆಸ್ ಅನ್ನುವಂಥದ್ದು ಕರೆಕ್ಟ್ ಆಗಿದೆ. ಆಯ್ತಾ. ಸೊ ಜೀವಸತ್ವ ಎ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಸೊ ನಿಮಗೆ ನೈಟ್ ಬ್ಲೈಂಡ್ನೆಸ್ ಅನ್ನುವಂಥದ್ದು ಆಗುತ್ತೆ. ಓಕೆನಾ, ಸೊ ದಯವಿಟ್ಟು ನೆನಪಿರ್ಬೇಕಾಗತ್ತೆ. ಸೊ ನೈಟ್ ಟೈಮ್ಸು ಕಣ್ಣು ಸರಿಯಾಗಿ ಕಾಣಿಸದೇ ಇರುವಂಥದ್ದು ಸೊ ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಇದು ಇಂಪಾರ್ಟೆಂಟ್, ನೆನಪಿರ್ಲಿ. ಸೊ ನೀವು ಕೇಳ್ಬೋದು ಮ್ಯಾಮ್ ಇದನ್ನೆಲ್ಲ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ಆಲ್ರೆಡಿ ನನ್ನ ಇದೇ ಚಾನಲ್ ಅಲ್ಲಿ ನನ್ನ ವಿಡಿಯೋ ಅನ್ನುವಂಥದ್ದಿದೆ. ಸೊ ದಯವಿಟ್ಟು ಒಂದ್ಸತಿ ನೋಡಿ. ನಾನು ಇದಕ್ಕೆ ಕೋಡ್ ಯಾವ ತರ ಬಳಸಬೇಕು, ನೀವು ಕೋಡ್ ಕೂಡ ಕೊಟ್ಟಿದ್ದೀನಿ, ಯಾವ ತರ ನೀವು ಇದಕ್ಕೆ ಕೋಡ್ ಅನ್ನುವಂಥದ್ದನ್ನ ನೆನ್ಪಿಟ್ಕೋಬೇಕು ಅನ್ನುವಂಥದ್ದು. ಸೊ ಆವಾಗ ನಿಮ್ಗೆ ಒಂದು ಐಡಿಯಾ ಅನ್ನುವಂಥದ್ದು ಬರುತ್ತೆ. ಸೊ ಕೋಡ್ ಯಾವ ತರ ನೆನ್ಪಿಟ್ಕೊಂಡ್ರೆ ಇದಾಗುತ್ತೆ ಅನ್ನುವಂಥದ್ದು ಬರುತ್ತೆ. ಓಕೆನಾ, ಸೊ ದಯವಿಟ್ಟು ಹೋಗಿ ಒಂದ್ ಸತಿ ಆ ವಿಡಿಯೋ ಅನ್ನುವಂಥದ್ದನ್ನ ನೋಡಿ, ಅದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 7ನೇ ಕ್ವೆಶನ್ ನೋಡಿ ನಿಮ್ಗೆ ಏನಾಗಿದೆ ಅಂತಂದಾಗ ದ ಸ್ಮಾಲೆಸ್ಟ್ ಬೋನ್ ಇನ್ ದ ಹ್ಯೂಮನ್ ಬಾಡಿ. ಸೊ ಮಾನವ ದೇಹದಲ್ಲಿನ ಅತಿ ಚಿಕ್ಕದಾದಂತಹ ಮೂಳೆ ಯಾವುದು ಅನ್ನುವಂಥದ್ದು ಕ್ವೆಶನ್ ಆಗಿದೆ. ಇದು ಸಿಂಪಲ್ ಕ್ವೆಶನ್ ಬಟ್ ತುಂಬಾ ಸತಿ ರಿಪೀಟ್ ಆಗಿದೆ ಅಲ್ವಾ. ಸೊ ಇಂಪಾರ್ಟೆಂಟ್ ಕ್ವೆಶನ್ ಕೂಡ. ಸೊ ಆಪ್ಷನ್ಸ್ ಬಂದ್ಬಿಟ್ಟು ಏನಂತ ಇದೆ, ಆಪ್ಷನ್ ಎ ಬಂದ್ಬಿಟ್ಟು ಸ್ಟೆಪ್ಪೀಸ್ ಅಂತ ಹೇಳ್ಬಿಟ್ಟಿದೆ.
ಆಪ್ಷನ್ ಬಿ ಬಂದ್ಬಿಟ್ಟು ಏನಂತ ಇದೆ, ಫೀಮರ್ ಅಂತ ಹೇಳ್ಬಿಟ್ಟಿದೆ. ಆಪ್ಷನ್ ಸಿ ಬಂದು ಏನಂತ ಇದೆ, ಅಯಾಯ್ಡ್ ಅಂತ ಹೇಳ್ಬಿಟ್ಟಿದೆ. ಆಪ್ಷನ್ ಡಿ ಬಂದ್ಬಿಟ್ಟು ಏನಂತ ಇದೆ, ಪಟೇಲ ಅಂತ ಹೇಳ್ಬಿಟ್ಟಿದೆ. ಸೊ ಮೂಳೆಗಳ ಬಗ್ಗೆ ದಯವಿಟ್ಟು ಇಂಪಾರ್ಟೆಂಟ್ ಆಗುತ್ತೆ, ಓದ್ಕೊಳ್ಳಿ, ದಯವಿಟ್ಟು ಮಿಸ್ ಮಾಡಬೇಡಿ. ಸೊ ಕಮೆಂಟ್ ಮಾಡಿ, ಮಾನವನ ದೇಹದಲ್ಲಿರುವಂತಹ ಅತಿ ಚಿಕ್ಕದಾದಂತಹ ಮೂಳೆ ಯಾವುದು ಅನ್ನುವಂಥದ್ದು ಕ್ವೆಶನ್. ಆಪ್ಷನ್ ಎ ಸ್ಟೆಪಿಸ್, ಆಪ್ಷನ್ ಬಿ ಫೀಮರ್, ಆಪ್ಷನ್ ಸಿ ಅಯಾಯ್ಡ್, ಆಪ್ಷನ್ ಡಿ ಬಂದ್ಬಿಟ್ಟು ಪಟೇಲ. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಸ್ಟೆಪಿಸ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಸ್ಟೆಪಿಸ್ ಅನ್ನುವಂಥದ್ದು ಬಂದ್ಬಿಟ್ಟು ಮಾನವ ದೇಹದಲ್ಲಿರುವಂತಹ ಅತಿ ಚಿಕ್ಕದಾದಂತಹ ಮೂಳೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಈ ಸ್ಟೆಪಿಸ್ ಅನ್ನುವಂತಹ ಮೂಳೆ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಈ ಸ್ಟೆಪಿಸ್ ಅನ್ನುವಂತಹ ಮೂಳೆ ಬಂದ್ಬಿಟ್ಟು ಸೊ ಕಿವಿಯಲ್ಲಿ ಇರುತ್ತೆ ಅನ್ನುವಂಥದ್ದು ನಿಮಗೆ ನೆನಪಿರ್ಬೇಕಾಗುತ್ತೆ. ಎಲ್ಲಿರುತ್ತೆ, ಸೊ ಕಿವಿಯಲ್ಲಿ ಸ್ಟೆಪಿಸ್ ಅನ್ನುವಂತಹ ಮೂಳೆ ಇರುತ್ತೆ. ಓಕೆನಾ. ಸೊ ದಯವಿಟ್ಟು ನೆನಪಿರ್ಲಿ. ಸೊ ಈ ಕಿವಿಯಲ್ಲಿ 3 ಮೂಳೆಗಳಿರುತ್ತೆ ಟೋಟಲ್ ಆಗಿ. ಈ ಕಿವಿಯಲ್ಲಿ 3 ಮೂಳೆಗಳಿರುತ್ತೆ. ಸೊ 3 ಮೂಳೆಗಳಲ್ಲಿ ಸೊ ಸ್ಟೆಪಿಸ್ ಅನ್ನುವಂಥದ್ದು ಈ ಕಿವಿಯಲ್ಲಿ ಒಂದಿರುತ್ತೆ, ಈ ಕಿವಿಯಲ್ಲಿ ಒಂದಿರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ. ಸೊ ದಯವಿಟ್ಟು ನೆನಪಿರ್ಲಿ. ಸೊ ಇನ್ನು ಫೀಮರ್ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಇದು ಬಂದ್ಬಿಟ್ಟು ಸೊ ಮಾನವ ದೇಹದಲ್ಲಿರುವಂತಹ ಅತಿ ಉದ್ದವಾದಂತಹ ಮೂಳೆ. ಸೊ ಇದು ಬಂದ್ಬಿಟ್ಟು ತೊಡೆ ಭಾಗ ಇದೆಯಲ್ಲ, ಸೊ ತೊಡೆ ಭಾಗದಲ್ಲಿ ಫೀಮರ್ ಅನ್ನುವಂಥದ್ದು ಇದೆ. ಸೊ ದಯವಿಟ್ಟು ನೆನಪಿರ್ಬೇಕಾಗತ್ತೆ. ಆಯ್ತಾ. ಸೊ ನೆಕ್ಸ್ಟ್ ಕ್ವೆಶನ್, ಇದು ಆಲ್ರೆಡಿ ಕೇಳಿರುವಂತಹ ಕ್ವೆಶನ್. ಏನಂತ ಕೇಳಿದ್ದೆ ಅಂತಂದಾಗ, ಸೊ ನಿರ್ಮಲಾ ಸೀತಾರಾಮನ್ ಇಸ್ ಇನ್ ವಿಚ್ ಪೊಸಿಷನ್. ಸೊ ನಿರ್ಮಲಾ ಸೀತಾರಾಮನ್ ಇಸ್ ಇನ್ ವಿಚ್ ಪ್ಲೇಸ್ ಇನ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ವುಮೆನ್ ಇನ್ ದ ವರ್ಲ್ಡ್. ಸೊ ಟಾಪ್ 10 ಕ್ವೆಶನ್ಸ್ ಆಗಿರೋದ್ರಿಂದ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಿಶ್ವದ ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ಸೊ ನಿರ್ಮಲಾ ಸೀತಾರಾಮನ್ ಅವರು ಎಷ್ಟನೇ ಸ್ಥಾನ ಅನ್ನುವಂಥದ್ದು ಕ್ವೆಶನ್. ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ 41, ಆಪ್ಷನ್ ಬಿ ಬಂದ್ಬಿಟ್ಟು 46, ಆಪ್ಷನ್ ಸಿ ಬಂದ್ಬಿಟ್ಟು 31, ಆಪ್ಷನ್ ಡಿ ಬಂದ್ಬಿಟ್ಟು 39ನೇ ಸ್ಥಾನ. ಓಕೆನಾ. ಸೊ ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಇದ್ರ ಮೇಲೆ ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ವಿಶ್ವದ ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಂದ್ಬಿಟ್ಟು ಸೊ 41ನೇ ಸ್ಥಾನದಲ್ಲಿ ಇದ್ದಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ 9ನೇ ಕ್ವೆಶನ್ ನೋಡಿ, ನಿಮ್ಗೆ ಏನಾಗಿದೆ ಅಂತಂದಾಗ ಇನ್ನೆರಡು ಕ್ವೆಶನ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ನಾನು ನಿಮ್ಗೆ ಕ್ವೆಶನ್ಸ್ ಕೊಡ್ತಾ ಇದ್ದೀನಿ ಅಂತಂದಾಗ ಇದೇ ಕ್ವೆಶನ್ಸ್ ಇಂಪಾರ್ಟೆಂಟ್ ಅಂತ ಅಲ್ಲ. ಸೊ ಇವಾಗ ನೋಡಿ, ಮಾಪನಗಳ ಬಗ್ಗೆ ಕೇಳಿದ್ದೀನಿ. ಸೊ ಇದರಲ್ಲಿ ಯಾವ್ಯಾವ ಮಾಪನಗಳಿದೆಯಲ್ಲ, ಸೊ ಅದೆಲ್ಲವನ್ನ ಕೂಡ ನೀವು ನೋಡ್ಕೋಬೇಕಾಗತ್ತೆ. ಅಥವಾ ಅವಾಗಲೇ ಮೂಳೆಗಳ ಬಗ್ಗೆ ಕೇಳಿದೆ ಅಲ್ವಾ. ಸೊ ಮೂಳೆಗಳ ಬಗ್ಗೆ ದಯವಿಟ್ಟು ಎಲ್ಲ ಹೋಗಿ ಒಂದ್ಸತಿ ನೋಡ್ಕೊಳ್ಳಿ. ಅದೇ ಕ್ವೆಶನ್ ಅಂತಲ್ಲ, ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಕ್ವೆಶನ್ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಕನ್ವೆ ಮಾಡ್ತಾ ಇದ್ದೀನಿ ಅಷ್ಟೇನೆ ನಿಮ್ಗೆ. ಓಕೆನಾ. ಸೊ 9ನೇ ಕ್ವೆಶನ್ ಏನಾಗಿದೆ ಅಂತಂದಾಗ, ವಿಚ್ ಡಿವೈಸ್ ಈಸ್ ಯೂಸ್ ಟು ಮೆಷರ್ ಸ್ಪೀಡ್ ಆಫ್ ಏರ್. ಸೊ ಗಾಳಿಯ ವೇಗವನ್ನ ಅಳೆಯಲು ಯಾವ ಸಾಧನವನ್ನ ಬಳಸಲಾಗುತ್ತದೆ ಅನ್ನುವಂಥದ್ದು ಕ್ವೆಶನ್. ಆಪ್ಷನ್ ಎ ಬಂದ್ಬಿಟ್ಟು ಥರ್ಮೋಮೀಟರ್, ಆಪ್ಷನ್ ಬಿ ಬಂದ್ಬಿಟ್ಟು ಬ್ಯಾರೋಮೀಟರ್, ಆಪ್ಷನ್ ಸಿ ಬಂದ್ಬಿಟ್ಟು ಲ್ಯಾಕ್ಟೋಮೀಟರ್, ಆಪ್ಷನ್ ಡಿ ಬಂದ್ಬಿಟ್ಟು ಅನಿಮೋಮೀಟರ್ ಅಂತ ಹೇಳ್ಬಿಟ್ಟಿದೆ. ಸೊ ಹೇಳಿ, ಗಾಳಿಯ ವೇಗವನ್ನ ಅಳೆಯಲು ಯಾವ ಸಾಧನವನ್ನ ಸೊ ಬಳಸಲಾಗುತ್ತದೆ ಅನ್ನುವಂಥದ್ದು ಕ್ವೆಶನ್ ಆಗಿದೆ. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಸೊ ಅನಿಮೋಮೀಟರ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ತುಂಬಾ ಜನಕ್ಕೆ ಗೊತ್ತು ಗಾಳಿಯ ವೇಗವನ್ನ ಬಳಸೋದಕ್ಕೋಸ್ಕರ ಅನಿಮೋಮೀಟರ್ ಅನ್ನುವಂಥದ್ದನ್ನ ಯೂಸ್ ಮಾಡ್ತೀವಿ ಅಂತ. ಆದ್ರೆ ನಿಮ್ಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ಇದರಲ್ಲಿ ನೆನಪಿರ್ಬೇಕಾಗಿರುವಂಥದ್ದು, ಸೊ ಗಾಳಿಯ ದಿಕ್ಕನ್ನ ಅಳೆಯೋದಕ್ಕೂ ಕೂಡ ನಾವು ಅನಿಮೋಮೀಟರ್ ಅನ್ನುವಂಥದ್ದನ್ನ ಬಳಸ್ತೀವಿ. ಸೊ ದಿಕ್ಕನ್ನ ಪ್ಲಸ್ ವೇಗವನ್ನ, ಓಕೆ. ಸೊ ದಿಕ್ಕು ಪ್ಲಸ್ ವೇಗ ಎರಡನ್ನ ಕೂಡ ಮೆಷರ್ ಮಾಡ್ಲಿಕ್ಕೆ ನಾವು ಅನಿಮೋಮೀಟರ್ ಅನ್ನುವಂಥದ್ದನ್ನ ಬಳಸ್ತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಇನ್ನು ಲ್ಯಾಕ್ಟೋಮೀಟರ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಹಾಲಿನ ಶುದ್ಧತೆ ಅನ್ನುವಂಥದ್ದನ್ನ ಸೊ ಪರೀಕ್ಷೆ ಮಾಡೋದಕ್ಕೋಸ್ಕರ ಲ್ಯಾಕ್ಟೋಮೀಟರ್ ಅನ್ನುವಂಥದ್ದನ್ನ ಬಳಸ್ತೀವಿ. ಸೊ ಇನ್ನು ಬ್ಯಾರೋಮೀಟರ್ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ, ಏನು ಅಂತಂದಾಗ ಸೊ ಪ್ರೆಷರ್, ಸೊ ಗಾಳಿಯ ಒತ್ತಡವನ್ನ ಅಳೆಯೋದಕ್ಕೋಸ್ಕರ ನಾವು ಬ್ಯಾರೋಮೀಟರ್ ಅನ್ನುವಂಥದ್ದನ್ನ ಬಳಸ್ತೀವಿ. ಸೊ ತಾಪಮಾನವನ್ನ ಚೆಕ್ ಮಾಡೋದಕ್ಕೋಸ್ಕರ ಅಂತಂದ್ರೆ ಟೆಂಪರೇಚರ್ ಅನ್ನ ಚೆಕ್ ಮಾಡ್ಲಿಕ್ಕೆ ಸೊ ನಾವು ಥರ್ಮೋಮೀಟರ್ ಅನ್ನುವಂಥದ್ದನ್ನ ಬಳಸ್ತೀವಿ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆಯ್ತಾ. ಸೊ ಇವೆಲ್ಲ ಮಾಪನಗಳ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ನೋಡ್ಕೊಳ್ಳಿ. ಸೊ ಲಾಸ್ಟ್ ಕ್ವೆಶನ್ ನಿಮ್ಗೆ ಏನಾಗಿದೆ ಅಂತಂದ್ರೆ ನೋಡಿ, ವೆನ್ ಈಸ್ ಪೊಲೀಸ್ ಬ್ಲ್ಯಾಕ್ ಡೇ ಸೆಲೆಬ್ರೇಟೆಡ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಕ್ವೆಶನ್, ಹೌದಲ್ವಾ. ಸೊ ನೀವೇನಾದ್ರೂ ಕರ್ನಾಟಕ ಎಕ್ಸಾಮ್ಸ್ಗೆ, ಕರ್ನಾಟಕ PSI ಎಕ್ಸಾಮ್ಸ್ಗೆ ಅಥವಾ KSP ಅವ್ರು ಕಂಡಕ್ಟ್ ಮಾಡ್ತಾರಲ್ಲ, ಸೊ KSP ಇಂದ ಯಾವ್ಯಾವ ಎಕ್ಸಾಮ್ಸ್ ಕಂಡಕ್ಟ್ ಆಗುತ್ತೆ, PSI ಆಗ್ಬೋದು, ಸೊ PC ಆಗ್ಬೋದು, ಇವೆಲ್ಲ ಎಕ್ಸಾಮ್ಸ್ ಕಂಡಕ್ಟ್ ಆಗುತ್ತೆ. ಸೊ ಈ ಎಕ್ಸಾಮ್ಸ್ಗೆ ನಿಮ್ಗೆ ತುಂಬಾ ಅಂತಂದಾಗ ತುಂಬಾ ಉಪಯುಕ್ತ ಆದಂಥದ್ದು ಈ ಟಾಪಿಕ್. ಓಕೆನಾ. ಸೊ ಪೊಲೀಸ್ ಧ್ವಜ ದಿನವನ್ನ ಸೊ ಯಾವಾಗ ಆಚರಿಸಲಾಗುತ್ತದೆ ಅನ್ನುವಂಥದ್ದು ಕ್ವೆಶನ್. ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ ಏಪ್ರಿಲ್ 3, ಆಪ್ಷನ್
ಆಪ್ಷನ್ ಬಿ ಏಪ್ರಿಲ್ 4, ಆಪ್ಷನ್ ಸಿ ಏಪ್ರಿಲ್ 2, ಆಪ್ಷನ್ ಡಿ ಬಂದ್ಬಿಟ್ಟು ಜೂನ್ 8. ಸೊ ಕಮೆಂಟ್ ಮಾಡಿ. ಇದು ತುಂಬಾ ಸಿಂಪಲ್ ಕ್ವೆಶನ್, ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ನನಗೂ ಗೊತ್ತು, ಬಟ್ ಆದ್ರೆ ಇಂಪಾರ್ಟೆಂಟ್ ಕ್ವೆಶನ್ ಕೂಡ ಆಯ್ತಾ. ಸೊ PSI ಎಕ್ಸಾಮ್ಸು, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಯಾವುದಾದ್ರೂ ಎಕ್ಸಾಮ್ಸ್ ಇರಲಿ, PSI PC ಯಾವುದಾದ್ರೂ ಇರಲಿ, ಸೊ ಎಲ್ಲ ಎಕ್ಸಾಮ್ಸ್ಗೂ ಈ ಪೊಲೀಸ್ ಧ್ವಜ ದಿನ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಇಂಪಾರ್ಟೆಂಟ್ ಕ್ವೆಶನ್. ಸೊ ದಯವಿಟ್ಟು ನೆನಪಿರಲಿ. ಸೊ ಏಪ್ರಿಲ್ 2 ಬಂದ್ಬಿಟ್ಟು ನಾವು ಸೊ ಪೊಲೀಸ್ ಧ್ವಜ ದಿನ, ಪೊಲೀಸ್ ಫ್ಲಾಗ್ ಡೇ ಅನ್ನುವಂಥದ್ದನ್ನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ನೆನಪಿರಿ, ಓಕೆನಾ. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ದಯವಿಟ್ಟು ಒಂದು ಸತಿ ಇನ್ನೊಂದ್ಸತಿ ವಿಡಿಯೋ ಅನ್ನುವಂಥದ್ದನ್ನ ನೋಡಿ. ಸೊ ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸೊ ನೀವು ಕೇಳ್ಬೋದು, ಮ್ಯಾಮ್ ಇವೇ ಕ್ವೆಶನ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ಯಾರು ಕೂಡ 100% ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಈ ತರ ಟೈಪ್ ಕ್ವೆಶನ್ಸ್ ಅನ್ನುವಂಥದ್ದು ತುಂಬಾ ಸತಿ ರಿಪೀಟ್ ಆಗಿದೆ ಅನ್ನುವಂಥದ್ದು ಮಾತ್ರ ನಾನು ಹೇಳ್ಬಲ್ಲೆ, ಓಕೆನಾ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನುವಂಥದ್ದು ಆಗತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಸೊ ನನ್ನ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಲಿಂಕ್ ಇದೆ. ಸೊ ಅದೇನು ಅಂತಂದಾಗ ಟೆಲಿಗ್ರಾಮ್ ಲಿಂಕ್ ಆಗಿದೆ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅದರ ಪರ್ಸ್ನಲ್ ಅಂತಂದಾಗ ಮಾಮೂಲಿ ಡೌಟ್ಸ್ ಅನ್ನುವಂಥದ್ದು ಏನಾದರೂ ಕೇಳಬೇಕಾದಾಗ ಸೊ ಆ ಟೆಲಿಗ್ರಾಮ್ ಲಿಂಕಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಆ ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆದರೆ ಸೊ ನೀವು ಟೆಲಿಗ್ರಾಮ್ ಲಿಂಕಲ್ಲಿ ನನಗೆ ಡೌಟ್ಸ್ ಅನ್ನುವಂಥದ್ದನ್ನ ಕೇಳ್ಬೋದು. ಮತ್ತೆ ನಂದು ಕ್ಲಾಸ್ ಅಪ್ಡೇಟ್ಸ್ ಅನ್ನುವಂಥದ್ದು ಕೂಡ ಟೆಲಿಗ್ರಾಮ್ ಲಿಂಕಲ್ಲಿ ಬರ್ತಾ ಇರುತ್ತೆ. ಸೊ ನೀವು ಅನ್ಅಕಾಡೆಮಿಗೆ ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂತಂದ್ರೆ ನೋಡಿ, 1 ವರ್ಷದ ಬ್ಯಾಚ್ ಕೋರ್ಸ್ ತಗೊಂಡಾಗ 1 ವರ್ಷದಲ್ಲಿ ಆಗುವಂತಹ ಎಲ್ಲಾ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ. ಸೊ ಈ ತರ ಆಪ್ಷನ್ ಅನ್ನುವಂಥದ್ದು ಜಾಸ್ತಿ ದಿವಸ ಇರೋದಿಲ್ಲ. ಸೊ ಇವಾಗ ಆ ಆಪ್ಷನ್ ಇದೆ, ದಯವಿಟ್ಟು ಯಾರಾದ್ರೂ ತಗೋಬೇಕು ಅಂತಂದ್ರೆ ಸೊ ಇವಾಗಲೇ ತಗೊಂಡ್ಬಿಡಿ ಆದಷ್ಟು ಬೇಗ, ಓಕೆನಾ. ಸೊ ನೋಡಿ, ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ 2 ಲಿಂಕ್ಗಳಿದೆ. ಒಂದು ಬಂದ್ಬಿಟ್ಟು ಆಂಡ್ರಾಯ್ಡ್ ಲಿಂಕ್, ಇನ್ನೊಂದು ಬಂದ್ಬಿಟ್ಟು iOS ಲಿಂಕ್. ಸೊ ಆಂಡ್ರಾಯ್ಡ್ ಲಿಂಕ್ ಮತ್ತೆ iOS ಲಿಂಕ್ ಅನ್ನ ಪ್ರೆಸ್ ಮಾಡಿದಾಗ ನಿಮ್ದು ಆಂಡ್ರಾಯ್ಡ್ ಫೋನ್ ಆಗಿದ್ರೆ ಆ ಲಿಂಕ್ ಅನ್ನ ಪ್ರೆಸ್ ಮಾಡಿ ಸೊ ಅನ್ಅಕಾಡೆಮಿ ಆಪ್ ಅನ್ನ ಇನ್ಸ್ಟಾಲ್ ಮಾಡಿ ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದನ್ನ ತಗೊಳ್ಳಿ. ಅಥವಾ ನಿಮ್ದು iOS ಫೋನ್ ಆಗಿದ್ರೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದನ್ನ ತಗೊಳ್ಳಿ. ಸೊ ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದನ್ನ ತಗೊಳ್ಳುವಾಗ LSGYT ಅನ್ನುವಂಥದ್ದು ರೆಫರಲ್ ಕೋಡ್. ಈ LSGYT ಅನ್ನುವಂತಹ ರೆಫರಲ್ ಕೋಡ್ ಅನ್ನ ಬಳಸಿದ್ರೆ ನಿಮ್ಗೆ 10% ವಿನಾಯಿತಿ ಅನ್ನುವಂಥದ್ದು ಇದೆ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಈ ಕೋಡ್ ಅನ್ನ ಬಳಸಿ ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದನ್ನ ತಗೊಳ್ಳಿ, ಓಕೆನಾ. ಸೊ ಥ್ಯಾಂಕ್ ಯು ಆಲ್ ದ ಬೆಸ್ಟ್. FDA ಡೇಟ್ ಅನೌನ್ಸ್ ಆಗಿದೆ. ಸೊ 28ನೇ ತಾರೀಕು ಫೆಬ್ರವರಿ. ಸೊ PSI ಎಕ್ಸಾಮ್ ಕಾಲ್ ಆಗಿದೆ. ಸೊ ದಯವಿಟ್ಟು ಇನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಪ್ರಿಪ್ರೇಷನ್ ಅನ್ನುವಂಥದ್ದು ಸ್ವಲ್ಪ ಫಾಸ್ಟ್ ಆಗಿ ಆಗಿ, ಓಕೆ. ಸೊ ಥ್ಯಾಂಕ್ ಯು.